ಚಿನ್ನ ತೊಳಿತೀನಿ. ನಿನ್ ಮದ್ವೆ ಆದ್ಮೇಲೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ. ನಿನ್ ಕೈಲಿ ಏನು ಮಾಡ್ಸಲ್ಲ, ನನಗೆ ಗೊತ್ತಾಯ್ತಾ? ಬರೀ ಮಾತೇ ಇತ್ತು ನಿಂದು. ರಶ್ಮಿಕಾ ಮಂದಣ್ಣ ನೋಡು, ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಹೆಂಗ್ ಮದ್ವೆ ಆದ್ರು. ನನ್ಗೂನು ಅದೇ ತರ ಚಿನ್ನ ಒಡವೆ ಸೀರೆ ಎಲ್ಲ ಬೇಕು. ಆ ತರ ಆಗುತ್ತಾ ನಿನ್ ಕೈಲಿ? ಬಂಗಾರಿ, ನಾನು ಆ ತರ ಮದ್ವೆ ಆದ್ರೆ ಅಷ್ಟೇನೆ. ನಾನು ಎಲ್ಲಿಗೆ ಹೋಗ್ಲಿ, ಸಾವುಕಾರಪ್ಪನ ಹತ್ರ 100 ರೂಪಾಯಿ 200 ರೂಪಾಯಿಗೆಲ್ಲ ವಾಗರಿತ ಕೂತಿದ್ದೀನಿ. ನಾನು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹತ್ರ ಮದ್ವೆ ಆಗಕ್ಕಾಗತ್ತೇನೆ ಬಂಗಾರಿ? ಇನ್ನೇನಾಗುತ್ತೆ ನಿನ್ ಕೈಯಲ್ಲಿ? ನೋಡು ಹೆಂಗಿದ್ದವ್ರು ಹೆಂಗಾದ್ರು, ನೀನು ಇದೀಯ. ಯಾವಾಗ ನೋಡಿದ್ರು 5 ರೂಪಾಯಿ ಚಾಕ್ಲೇಟು, ಒಂದು ಡೈರಿ ಮಿಲ್ಕ್ ತಗೊಂಡ್ ಬಂದ್ಬಿಡ್ತೀಯಲ್ಲ ನಿನ್ ಮುಖಕ್ಕೆ ಬೆಂಕಿ ಹಾಕ. ಆ ತರ ಇದ್ರೆ ಮಾತ್ರ ಬಂಗಾರಿ ಬಂಗಾರಿ ಅಂತೀಯಲ್ಲ. ಯಾವಾಗಾದ್ರೂ ಬಂಗಾರ ತಂದು ಕೊಟ್ಟಿದ್ಯಾ ನೋಡು? ನನ್ನ ಕುತ್ತಿಗೆಗೆ ಒಂದು 50 ಗ್ರಾಮ್ ಬಂಗಾರ ಸರ ತಗೊಂಬ ನೋಡೋಣ. 50 ಗ್ರಾಮ್? ಅಯ್ಯೋ 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 ಅಯ್ಯೋ, 50 ಗ್ರಾಮ್ ಇಟ್ಟಿದ್ರೆ ನಾನೇ ಸೌಕಾರ ಕಣೆ. ಇವತ್ತು ನಾನೇ ಸೌಕಾರ. ನಮ್ಮ ಸೌಕಾರನ ಹತ್ರ 100 ರೂಪಾಯಿ ಕೊಡಿ ಸೌಕಾರ್ರಿ ಅಂದ್ರೆ, ಬಡ್ಡಿ ಮಗನೇ ಯಾಕ ನಿನಗೆ 100 ರೂಪಾಯಿ ಅಂತಾನೆ. ಅಂಥದ್ರಲ್ಲಿ ನಾನು 50 ಗ್ರಾಮ್ ಬಂಗಾರ ಎಲ್ಲಿಂದ ತರಲಿ ಚಿನ್ನ? ನೀವು ಚಿನ್ನ ಬಂಗಾರ ಅಂತಿದ್ರೆ ನನಗೆ ಅದೇ ತಂದು ಕೊಡಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀನು ಕರೆಯೋಕ್ಕೆ ಹೋಗ್ಬೇಡ ಆ ಥರ ನನ್ನನ್ನು ಚಿನ್ನ ಅಂತ. ಮುದ್ದಾಗಿ ಪ್ರಿಯಾ ಅಂತ ಕರಿ. ನಿನ್ನ ಕೈಲಿ ಅಷ್ಟೇ ಆಗೋದು ಕತೆ. ತಂದ್ಕೊಳಕ್ಕಂತೂ ಆಗಲ್ಲ ನಿನ್ನ ಕೈಲಿ ಏನೋನು. ಬಂಗಾರಿ ನಂಗೆ ಅನ್ಬೇಡಿ ಬಂಗಾರಿ. ನಿನ್ನನ್ನು ನಾನು ಬಂಗಾರಿ ಅನ್ನಲಿಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ವೇ? ಅರ್ಥ ಮಾಡ್ಕೊಳ್ಳೆ ನನ್ನ ನೀನು. ಯಾಕೆ ಯಾವಾಗಲೂ ಚಿನ್ನ ಚಿನ್ನ ಅಂತಿರ್ತೀಯ? ನಾನೇ ನಿನ್ ಚಿನ್ನ ಕಣೆ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನೀನ್ ಚಿನ್ನ ಅಂತೆ ಚಿನ್ನ. ನೀನು ತಗೊಂಡೋಗಿ ಯಾರಿಗ ಮನೆಗಾರ ಕೆಲ್ಸಕ್ಕೆ ಬಿಟ್ರು 50 ರೂಪಾಯಿ ಬರೋಲ್ಲ. ನೀನು ಚಿನ್ನ ಅಂತೆ. ಚಿನ್ನದ ಬೆಲೆ ಗೊತ್ತೇನೆ ಇವತ್ತು? ಚಿನ್ನ ಯಪ್ಪ, ಚಿನ್ನ ಅಂದ್ರೆ ಬಹಳ ಇಷ್ಟ ಕಣೋ, ಅರ್ಥ ಮಾಡ್ಕೊಳ್ಳೋ. ನೀನ್ ಚಿನ್ನ ಅಂತ ಯಾರಾರ ಹೇಳಿದ್ರೆ ನಂಬ್ತಾರೇನೋ? ಬಂಗಾರಿ ಯಾರು ನಂಬಲಿ ಬಿಡ್ಲಿ, ನಾನಂತೂ ನೀನು ಚಿನ್ನನೇ ಕಣೆ. ನನ್ನ ನಂಬೆ, ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಬಂಗಾರಿ. ಬಂಗಾರಿ ಬಂಗಾರಿ ಯಾರೇ ನಿಮ್ ಬುಲ್ಬುಲ್, ಬಂಗಾರಿ ಯಾರೇ ನಿಮ್ ಬುಲ್ಬುಲ್. ಸಿಂಗಾರಿ ಬಿಡಿ ನೀನು, ಬಂಗಾರಿ ಬಿಡಿ ನೀನು, ಕಿಚ್ಚಾಯಿಸು. ಕಿತ್ತೋದ್ ನನ್ನ ಮಗನೇ, ಇನ್ನೊಂದ್ಸಲ ಹಾಡು ಹೇಳಿದ್ರೆ ಲೂಪರ್ ನನ್ನ ಮಗನೇ, ಏಟ್ರಲಾರ ತಗೊಂಡು ಪಟ 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 ಅಂತ ಹೊಡೆದಾಕ್ಬಿಡ್ತೀನಿ. ನೀನು ಹಾಡು ಕೇಳೋಕ್ಕಾಗ್ತಿಲ್ಲ, ಕಿವಿಲ್ ರಕ್ತ ಬರ್ತಿದೆ ಕಣೋ. ಲೂಪರ್ ನನ್ನ ಮಗನೇ, ಬಂಗಾರ ತಂದ್ಕೊಡೋದು ಹಾಡು ಹೇಳ್ತಾನೆ. ಇನ್ನೊಂದು ಸಲ ನನಗೆ ಏನಾದರೂ ಫೋನ್ ಮಾಡಿದ್ರೆ ನಿನಗೆ ಸರಿಯಾಗಿ ಮಾಡ್ತೀನಿ, ಗೊತ್ತಾಯ್ತಾ? ನಂಬೇಡ್ವೆ, ನಂಬೇಡ ನನ್ನ. ನೀನು ಈ ಥರ ನೋಯಿಸ್ಬೇಡ್ವೆ. ನಿನ್ನ ಜೊತೆ ನಾನು ಮಾತಾಡಲಿಲ್ಲ ಅಂದ್ರೆ ನಂಗೆ ಇರೋಕ್ಕಾಗಲ್ವೇ? ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ಇನ್ನೊಂದು ಸಲ ಈ ಥರ ಫೋನ್ ಮಾಡಿ ತಲೆ ತಿಂದ್ರೆ ಸರಿ ಇರಲ್ಲ. ನನ್ನ ಜೊತೆ ಮಾತಾಡ್ಬೇಕಂದ್ರೆ ಇಲ್ಲ ಒಂದು 5 ಗ್ರಾಮ್ ಆದರೂ ನನಗೆ ಚಿನ್ನ ತಗೊಂಡ್ಬಂದು ಕೊಡಬೇಕು. ಆವಾಗಲೇ ನೀನು ನನ್ನ ಜೊತೆ ಮಾತಾಡೋಕ್ಕಾಗೋದು. ಇಲ್ಲಾಂದ್ರೆ ನನಗೆ ಫೋನೇ ಮಾಡೋಕ್ಕೆ ಹೋಗ್ಬೇಡ. ಬೇಡ ಬಂಗಾರಿ ಬೇಡ, ಆ ಥರ ಎಲ್ಲ ನನಗೆ ಮೋಸ ಮಾಡಬೇಡ. ನನಗೆ ನಿನ್ನ ನೋಡ್ದಂತೆ ಮಾತಾಡ್ಸಂತೆ ಇರೋಕ್ಕಾಗಲ್ಲ ಬಂಗಾರಿ. ಬಂಗಾರಿ ಹೆಂಗಾದ್ರೂ ಮಾಡಿ ನಮ್ಮ ಸಾವುಕಾರ ಕಾಲಾದ್ರೂ ಬಿದ್ದು ಅವನನ್ನು ದಮ್ಮಯ್ಯ ದಪ್ಪಯ್ಯ ಅಂತ ನಾನು ಒಂದು ನಿನಗೆ 1/2 ಗ್ರಾಮ್ ಆದರೂ ಕೊಡಿಸ್ತೀನಿ. ನೀನು 1/2 ಗ್ರಾಮ್ ನೀನೇ ಮಡಿಕ ಇಕ್ಕು ಫೋನು. ಬೇಡ ಬಂಗಾರಿ ಬೇಡ ಬೇಡ. ಅಯ್ಯೋ ಬಂಗಾರಿ ಬಂಗಾರಿ, ಅಯ್ಯೋ ದೇವರೇ, ನನ್ನ ಬಂಗಾರಿ ನನ್ನ ಬಿಟ್ಬಿಟ್ಲು. ಅಯ್ಯೋ ಬಂಗಾರಿ, ಬಂಗಾರಿ ಇಲ್ದಂತೆ ನಾನು ಹೆಂಗಿರ್ಲಿ? ಬಂಗಾರಿ ಬಂಗಾರಿ ಹೆಂಗಾದ್ರೂ ಮಾಡಿ ಸಾವುಕಾರನ ಕಾಲಾರು ಹಿಡಿದು ನನ್ನ ಬಂಗಾರಿಗೆ ಒಂದಿಷ್ಟು ಬಂಗಾರ ಮಾಡಿಸ್ಕೊಡ್ಬೇಕು. ಬಂಗಾರಿ ಎಲ್ಲಿದ್ದೀಯಮ್ಮ? ಬಾರಮ್ಮ ಬೇಗ, ನಿನಗೋಸ್ಕರ ಕಾಯ್ತಾ ಇದ್ದೀನಿ ಕಣಮ್ಮ. ಬಂಗಾರಿ ಬಾರೆ ಬಂಗಾರಿ. ಬಂಗಾರಿ ಸಾವುಕಾರ ಮೊದಲು ಸಾವುಕಾರ ಹುಡುಕ್ಬೇಕು. ಸಾವುಕಾರ ಎಲ್ಲರೂ ನೋಡಿ ಅವ್ರನ್ನ ದಮ್ಮಯ್ಯ ಅಂದು ಚಿನ್ನ ಕೊಡಿಸ್ಕೋಬೇಕು.
ಬರ್ಲೇನ್ರಪ್ಪ. ನೋಡಿ ನನ್ನ ಬಂಗಾರಿ ನನ್ನ ಬಿಟ್ಟು ಹೋಗ್ಬಿಟ್ಲು. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಪ್ಪ.